ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ಒಂದ್ಸಲ ವಿಸಿಟ್ ಮಾಡ್ರಿ, ಫುಲ್ ಪೀಸ್ ಹಾಕಿರಿ. ನೋಡ್ರಿ ಅವ್ನು ಹೆಂಗೈತೆ, ಗಂಡ ಗಾಬ್ರ ಐತ್ರಿ ಅವ್ನು. ನೋಡ್ರಿ ಹೆಂಗೈತೆ ಪ್ಲೇಸ್ ನೋಡ್ರಿ. ನಿಮ್ಮ ಹೆಸರು ಅಂತ? ನಾನು ಶಾಂತಪ್ಪ ಗೌಡ, ಬಂಟ್ವಾಳ ತಾಲೂಕು ಚರಪಾಡಿ ಗ್ರಾಮದ ಮುದೇಲ್ಗಡಿ ಎಂಬಲ್ಲಿ ವಾಸಿಸುತ್ತಿದ್ದೇನೆ. ಇದು ಕೌರವರು ಪಾಂಡವರು ಇರುವಾಗ ಆದ ಜಾಗ. ಆವತ್ತು ಇಲ್ಲಿಗೆ ಬಂದು ಅವರು ಲಯ ಆಗಿದ್ದಾರೆ ಅಂತೆ. ಎಮ್ಮೆಯಲ್ಲಿ ಬಂದು ಅಲ್ಲಿ ಮಾಯ ಆಗಿದ್ದಾನೆ. ಎಮ್ಮೆಯಲ್ಲಿ ಬಂದು ಮಾಯ ಆಗಿದ್ದಕ್ಕೆ ಮಾಯ ಆಗಿದ್ದಾನೆ. ಇಲ್ಲಿ ಮಾಯ ಆಗಿದ್ದಾನೆ. ನಾವು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಒಳಗೆ ಅದವ್ರಿ. ಇದು ಗಡಾಯಿಕಲ್ಲಿ ಹೋಗ್ಬೇಕಂತ ಮಾಡಿದ್ವಿ, ಅದು ಬಂದೈತಂತ. ಸೊ ಇವಾಗ ಏರ್ಮಾಯಿ ಫಾಲ್ಸ್ ಹೋಗ್ಬೇಕಂತ ಅನ್ಕೊಂಡ್ವಿ. ಸೊ ಅದ್ರ ಸಲಗ ಬಸ್ ಎಲ್ಲ ಹುಡ್ಕಾಡತ್ವಿ. ಬಸ್ ಉಜಿರೆಗೆ ಹೋಗ್ಬೇಕು. ಉಜಿರೆಯಿಂದ ಮುಂದೆ ನೋಡೋಣ ಅಂತ ಎಲ್ಲರೂ ಸೇರಿ ಟಿಫಿನ್ ಮಾಡ್ಕೊಂಡ್ವಿ. ಇವಾಗ ಮುಂದೆ ಎರ್ಮಾಯಿ ವಾಟರ್ ಫಾಲ್ಸ್ ಹೋಗ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡ್ವಿ. ಸೊ ಬರ್ರಿ ಇಲ್ಲಿ ಆಟೋ ಬಿಟ್ಟು ಕೇಳೋಣ. ಬಸ್ ಇಲ್ಲ ಅನ್ಸುತ್ತೆ. ಸೊ ಫೈನಲಿ ನಾವು ಇವಾಗ ಉಜಿರೆಯಾಗ ಒಂದು ಗಾಡಿ ಬುಕ್ ಮಾಡ್ಕೊಂಡ್ವಿ. ಎರ್ಮಾಯಿ ವಾಟರ್ ಫಾಲ್ಸ್ಗೆ ಹೊಂಟಿವಿ. ಸೊ ವ್ಯೂ ಹೆಂಗಿರ್ತೈತಿ ಅಂಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತ ನಿಮ್ಗೆ ಹೇಳ್ತೀವಿ. ನನ್ನ ಮಕ್ಕಳ ಬಿಟ್ಟಾಕಿ, ನೀವು ನಿಮ್ಮಿಂದ ನಾನೇನು ಇದಾಗಬೇಕಾಗಿಲ್ಲ ಅಂತ. ಫೈನಲಿ ನಾವು ಇವಾಗ ಏರ್ಮಾಯಿ ವಾಟರ್ ಫಾಲ್ಸ್ಗೆ ಬಂದ್ವಿ. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕಂತೆ. 1.5 ಕಿಲೋಮೀಟರ್ ಆಗ್ಬೋದು ಮೇ ಬಿ. ಸೊ ಇದು ನಾವು ಬಂದಿರೋ ವೆಹಿಕಲ್. ಸೊ ಬಾಯ್ಸ್ ಎಲ್ಲ ರೆಡಿ ಆದ್ರೆ. ವಿಶೇಷ ಸೂಚನೆ, ಹಾರ್ಟ್ ಪೇಷಂಟ್ ಪ್ರೆಗ್ನೆಂಟ್ ಲೇಡೀಸ್ ಒಂದು 10 ನಿಮಿಷ ಆಚೆ ಇರಿ. ನದಿ ದಾಟ್ಲಿಕ್ಕೆ ಹೋಗ್ಬೇಡಿ, ಅದ್ರ ಹತ್ರ ಲೆಫ್ಟಿಗೆ ಒಂದು ರೂಟ್ ಹೋಗಿದೆ, ಆಚೆ ಹೋಗ್ಬೋದು. ಇಲ್ಲೇನು ನೋಡ್ತಿದಾರಲ್ಲ, ಇದೆ ನೋಡ್ರಿ ಏರ್ಮಾಯಿ ವಾಟರ್ ಫಾಲ್ಸ್ ಹೋಗೋದಾರಿ. ಸೊ ಬರ್ರಿ ಹೋಗೋಣಂತ. ಅಂಡ್ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಐತೆ ಅಂತ ಹೇಳಿದ್ರೆ. ಸೊ 1.5 ಕಿಲೋಮೀಟರ್ ಎಷ್ಟೊತ್ತೊಳಗೆ ಮುಟ್ಬೋದು ಅಂತ ನಮಗೂ ಕೂಡ ಗೊತ್ತಿಲ್ಲ. ಸೊ ನೋಡೋಣ, ಪ್ಲೇಸ್ ಹೆಂಗಿರ್ತೈತಿ ಅದ್ರ ಮೇಲೆ ಡಿಪೆಂಡ್. ಕೆಲವರು ಶೂಟಿಂಗ್ ಮಾಡ್ತಾರೆ. ಚಿಗುರಿದ ಕನಸು ಇಲ್ಲಿ ಶೂಟಿಂಗ್ ಆದದ್ದು. ಮತ್ತೆ ಮತ್ತೊಂದು ತುಳು ಪಿಕ್ಚರ್ ಇದ್ದು ಶೂಟಿಂಗ್ ಆಗುವಾಗ ಶೂಟಿಂಗ್ ಮಾಡುವಾಗ ಒಬ್ಬ ಕಾಲು ಜಾರಿ ಬಿದ್ದು ಸತ್ತಿದ್ದಾನೆ ಇಲ್ಲಿ ಈ ಫಾಲ್ಸ್ ಅದರಲ್ಲಿ. ನೆಕ್ಸ್ಟ್ ಹುಡುಗರೆಲ್ಲ ಬಂದು ಮುಳುಗಿ 3 ಜನ ಹೋಗ್ತಾ ಇದ್ರು. ಆವಾಗ ಒಬ್ಬ ಹೋದ, ರೆಸ್ಕ್ಯೂ ಮಾಡಿ ಕಾಪಾಡಿದುಂಟಲ್ಲ. ಮತ್ತೆ 2 ಕಾಪಾಡಿದ್ದಾರೆ. ಆದ ನಂತರ ಇಲ್ಲಿ ನೋಡ್ಲಿಕ್ಕೆ ಮುಂಚೆ ಎಲ್ಲ ನೋಡ್ಲಿಕ್ಕೆ ಬರ್ಲಿಲ್ಲ. ಆ ನಂತರ ಈಗ ಬಂದು ನಿನ್ನೆ ಆದಿತ್ಯವಾರ ಶನಿವಾರ ಎಲ್ಲ 3 ಜನ 4 ಜನ ಇರ್ತಾರೆ ಇಲ್ಲೆಲ್ಲ ನೋಡ್ಕೊಳ್ಲಿಕ್ಕೆ. ಮತ್ತೆ ಕೆಲವರು ಬರ್ತಾರೆ, ಕೆಲವು ಕುಡಿದು ಎಲ್ಲ ಬರ್ತಾರೆ, ಅವರನ್ನು ಬಿಡಲ್ಲ. ಮತ್ತೆ ಅನ್ನ ಸಾಂಬಾರು ಎಲ್ಲ ತಕೊಂಡು ಬರ್ತಾರೆ, ಅವರನ್ನು ಬಿಡಲ್ಲ. ಹೀಗೆ ಒಳ್ಳೆ ರೀತಿಯಲ್ಲಿ ಹೊಸಬರು ಬರುವಾಗ ಕ್ಲಿಯರ್ ಬೇಕಲ್ಲ, ಕಸ ಎಲ್ಲ ಕ್ಲಿಯರ್ ಮಾಡಿ ಇನ್ನು ಮುಂದೆ ಒಳ್ಳೇದು ಮಾಡ್ಬೇಕು ಅಂತ ಯೋಚನೆ ಉಂಟು. ಹೇಗೆ ಅಂತ ನೋಡ್ಬೇಕಷ್ಟೇ. ಇವಾಗ ಕೃಷ್ಣ ಅಂತ ಸರಿಯಾಗಿ ಕಟ್ಟು. ಹೋದ್ ಮಳೆಗಾಲದಲ್ಲೇ ಮಾಡ್ಬೇಕಾಗಿತ್ತು. ಸೊ ಇಲ್ಲಿ ನೋಡ್ರಿ, ನಾವು ಹೊಂಟಿರೋದು ಫಾಲ್ಸ್ಗೆ. ಸೊ ಫಾಲ್ಸ್ ಒಂದ ನೋಡಾತಿಲ್ಲ, ಅದ್ರ ಜೊತೆ ಟ್ರೆಕ್ಕಿಂಗ್ ಕೂಡ ಮಾಡಾತ್ವಿ. ಸೊ ನೋಡ್ರಿ ರಾಕ್ ಹೆಂಗೈತಿ. ಹೋಗ್ತೀನಿ ವಿಡಿಯೋ ಮಾಡ. ನಾ ತಿಳಿದಂಗ ಆಗೋರಿಲ್ಲ, ನಿಮ್ಮ ಪಾದಾನಲ್ಲ, ಯಾರಂದಿಕೆ ನನಗಿಲ್ಲ. ನನಗೀಗ ಗೊತ್ತಾಯ್ತು,
ಸ್ನೇಹ ಅಂದ್ರೆ ಕೆಡ್ಸದಲ್ಲ ಕಣೋ, ಕೊಡೋದು. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು, ಹೋಗೋ. ಸೊ ಈ ಟ್ರೆಕ್ಕಿಂಗ್ ಹೋಗೋ ಟೈಮ್ನಾಗ ನಮ್ಮ ಧಾರವಾಡ ಹುಬ್ಳಿ ಹುಡುಗರಂತ್ರಿ. ಸೊ ಅವ್ರು ಬಂದು ನಮ್ಮ ಜೊತೆ ಜಾಯ್ನ್ ಆದ್ರೆ ಫುಲ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ಸೊ ನಾವು ಇವಾಗ ಅಲ್ಲಿ ಡ್ಯಾನ್ಸ್ ಮಾಡತ್ತಿದ್ವಿ, ಅದನ್ನ ಮುಗಿಸ್ಕೊಂಡು ಸೊ ಮುಂದೆ ಟ್ರೆಕ್ಕಿಂಗ್ ಶುರು ಮಾಡಿವಿ. ಸೊ ನೋಡ್ರಿ ಹಿಂಗೈತಿ ವೈಬ್. ಸೊ ಇವಾಗ ನಾನು ಟ್ರೆಕ್ಕಿಂಗ್ ಮಾಡ್ಕೊಂತ ಬಂದಿವಿ ಮುಂದೆ. ಸೊ ನಿಮ್ಗೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ತೋರಿಸ್ತೀನಿ. ಸೊ ಒಂದು ವ್ಯೂ ನೋಡಕ ನಾವು ಧಾರವಾಡದಿಂದ ಮಂಗಳೂರು ಮಟ್ಟ ಬಂದೀವಿ. ಒಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮತ್ತೆ ಆನೆಗಳು ಎಲ್ಲ ಬರ್ತವೆ, ಚಿರತೆ ಬರ್ತವೆ, ಕಾಡಂದಿ ಈಗೆಲ್ಲ ಮೃಗ ಎಲ್ಲ ಬರ್ತದೆ. 5 ಗಂಟೆಯಿಂದ ಮೇಲೆ ಬಿಡಲ್ಲ. 5 ಗಂಟೆಗೆ ಲಾಕ್ ಆಗುತ್ತೆ. ಕ್ಲಾಸ್ ಆಗುತ್ತೆ. ಇಲ್ಲಿ ಅಂದ್ರೆ ಸಂಜೆ ಟೈಮಲ್ಲಿ ಇಲ್ಲೆಲ್ಲ ಪ್ರಾಣಿಗಳು ಬರ್ತವೆ. ಬರ್ತವೆ, ನೈಟ್ ಎಲ್ಲ ಬರ್ತವೆ. ನೋಡ್ರಿ, ನಾವು ಜೀವನದಾಗ ಭಾಳ ಖುಷಿಯಾಗಿರ್ಬೇಕಂದ್ರ ನಮ್ಮ ಜೊತೆಗೆ ತಂದೆ ತಾಯಿ ಇರ್ಬೇಕು, ದುಡ್ಡು ಇರ್ಬೇಕು, ದೋಸ್ತರು ಇರ್ಬೇಕು. ಆದ್ರ ನಮ್ಮ ಜೊತೆ ದುಡ್ಡು ಕಡಿಮೆ ಐತ್ರಿ, ಆದ್ರ ಉಡಾ ಮಂದಿ ದೋಸ್ತ ಭಾಳ ಮಂದಿ ಅದಾರ್ರಿ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಆಕ್ಚುಲಿ ಫ್ರೆಂಡ್ಶಿಪ್ ಅಂದ್ರೆ ಆತರ ಇರ್ಬೇಕ್ರಿ. ಯಾಕಂದ್ರ ನಾವು ದುಡ್ಡನ್ನ ಯಾವಾಗ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ದೋಸ್ತರ ಜೊತೆ ಕಳೆದಂತ ಕೆಲವೊಂದಿಷ್ಟು ಮೆಮೊರಿಗಳು ಇರ್ತಾವಲ್ಲ, ಅದನ್ನ ಎಷ್ಟು ದುಡ್ಡು ಕೊಟ್ಟರು ಕೊಂಡ್ಕೊಳಕ್ ಆಗಂಗಿಲ್ಲ. ಸುಮ್ನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ಈಗ ನೋಡ್ರಿ, ನಮ್ ದೋಸ್ತರಾಗಿ ಕೈ ಹಾಕ್ತಾರ್ರಿ. ನೋಡ್ರಿ, ಗುರುತು ಪರಿಚಯ ಸಂಬಂಧದಿಂದ ಸಹಾಯ ಮಾಡ್ದ ದೋಸ್ತಿ ಒಂದ. ನೋಡ್ರಿ, ಅವ್ರ ಕಡೆಯಿಂದ ಅಟ್ಟ ಹೋಗ್ಲಿಲ್ಲ, ನಮ್ ದೋಸ್ತರು ಹೊಂಟಾರ. ಇರೋಣ, ನಾನು ಒಂದ್ ಕೈ ಹಾಕ್ತೀನಿ. ನಾನ್ ಸುಮ್ ಕೂರೋ ಮಗ ಅಲ್ಲ. ಶರಪ್ಪ ಬಿದ್ದಿದ್ದೋದೇನ? ನಾನ್ ಸುಮ್ ಕೂರೋ ಮಗ ಅಲ್ಲ. ಎಲ್ಲಾ ತರ ಕೇಳ್ಬಿಡ್ತೀನಿ. ದೂಡ್ರೆ ಅಣ್ಣ, ಹಿಂದಕ್ಕೆ ಬಂದು ಮುಂದಕ್ಕೆ ಕೊಡಿ ಅಣ್ಣ. ಒಂದ್ ಕಡೆ ಗಾಡಿ, ಒಂದ್ ಕಡೆ ದೋಸ್ತಿ, ಯಾವ್ದು ಗೆಲ್ಲತ್ ನೋಡೋಣ. ಗಾಡಿ ಗೆಲ್ಲತ್ತ, ದೋಸ್ತಿ ಗೆಲ್ಲತ್ತ. ಕರೆಕ್ಟ್ ಅಪ್ಪ. ನಿಮ್ಗಿನ್ನು ನನ್ನ ಅದೃಷ್ಟದ ಬಗ್ಗೆ ಗೊತ್ತಿಲ್ಲ. ನಾನೊಂಥರ ದುರಾದೃಷ್ಟದಲ್ಲೂ ತುಂಬಾ ಅದೃಷ್ಟವಂತ ಕಣ್ರಿ. ಸೊ ನೋಡ್ರಿ, ಫೈನಲಿ ನಾವು ವಾಟರ್ ಫಾಲ್ಸ್ ನೋಡ್ಬೇಕಂತ ಮಾಡಿದ್ವಿ. ಇವಾಗ ರಿವರ್ ನೋಡಾತ್ವಿ. ಸೊ ಇದು ನೋಡ್ಕೊಂಡು ಇಲ್ಲಿಂದ ಮುಂದೆ ಹೋದ್ರ ನಮ್ಗೆ ವಾಟರ್ ಫಾಲ್ಸ್ ಸಿಗ್ತೈತಿ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ ದೋಸ್ತರ ಜೊತೆ ಬರ್ಬೋದು. ನೆಕ್ಸ್ಟ್ ಪ್ಲೇಸ್ ಐತಿ. ಇಲ್ಲಿ ವಾತಾವರಣ, ಇಲ್ಲಿ ಹರಿಯುವಂತ ತುಂತುರು ಹನಿಗಳು, ಮಳೆ, ಗಿಡ ಮರ, ಈ ತೋಟ, ಮನೆ, ಒಂಥರ ನೆಕ್ಸ್ಟ್ ವೈಬ್ ರೀ. ಸೊ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ, ನೋಡ್ರಿ ಹೆಂಗೈತಿ. ಸೊ ನೋಡ್ರಿ, ನಾವ್ ಇವಾಗ ರಿವರ್ ಕ್ರಾಸ್ ಮಾಡ್ಕೊಂಡು ಮುಂದ ಫಾಲ್ಸ್ ನೋಡಕ್ ಹೊಂಟಿವಿ. ಟ್ರೆಕ್ಕಿಂಗ್ ಈ ಲಾಗರ್ದ ಇನ್ನೊಂದು ಕಷ್ಟ ಏನಂದ್ರ, ವಿಡಿಯೋದಾಗ ಎಲ್ಲರನ್ನ ಚಲೋ ಬರ್ಸ್ತಾರ್ರಿ, ಆದ್ರೆ ಏನ್ ಮಾಡೋದು, ನಾವ ಚಲೋ ಬರಂಗಿಲ್ಲ ವಿಡಿಯೋದಾಗ. ಸೊ ಗಾಯ್ಸ್, ಇವಾಗ ಮಳೆ ಬಂದ್ರ ಒಳಗಡೆ ಬಿಡಂಗಿಲ್ಲ ಅಂತ ಹೇಳತ್ತಾರ ಫಾಲ್ಸ್ ನೋಡಕ. ಸೊ ನಾವ್ ಇವಾಗ ಆಮೇಲೆ ಫೋಟೋ ಶೂಟ್ ಮಾಡಿದ್ರೆ ಆಯ್ತು. ಇವಾಗ ಫಾಲ್ಸ್ ನೋಡಕ ಒಳಗಡೆ ಹೋಗನ್ರಿ. ಸೊ ಬರ್ರಿ, ಇವಾಗ ನಿಮ್ಗೂ ತೋರಿಸ್ತಂತ ಫಾಲ್ಸ್ ಹೆಂಗೈತೆ ಅಂತಂದ. ಲಗು ಬರ್ರಿ ಲೇಟ್ ಮಾಡ್ಬೇಡ್ರಿ, ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲಾ ಜನತೆಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ 5 ಗಂಟೆಗೆ ಕ್ಲೋಸ್ ಮಾಡ್ತೇವೆ. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ? ಪ್ರೈವೇಟ್. ಅಲ್ಲಿ ನಾವು ನೋಡಿದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಅಮಿಲ್ ಅವರ ಜಮೀನು ಇದು, ಅಮಿಲ್ದು. ಇದು ನೀರು ಇಲ್ಲಿಂದ ಹೋಗುತ್ತಲ್ಲ, ಮುಂದೆ ಎಲ್ಲಿ ಹೋಗುತ್ತೆ ನೀರು? ನೇತ್ರಾವತಿಗೆ ಹೋಗ್ತದೆ. ನೇತ್ರಾವತಿ. ಸೊ ಹಿಂದೆ ಆಚೆಯಿಂದ ಬರ್ತದೆ ನೀರು, ಎಲ್ಲಿಂದ ಬರ್ತದೆ? ಅದು 5 ಮೈಲು ಕಾಡು ಉಂಟು. ಮೇಲೆ 5 ಮೈಲಿ ಕಾಡು ಉಂಟಾ? ಕಾಡು ಉಂಟು. ಆ ಕಾಡು ಕುದುರೆಮುಖ. ಆ ಕುದುರೆಮುಖದಿಂದ ಕೆಳಗಡೆ ಬಂದು ನೀರು ಬರ್ತದೆ. ಇದು ಇಲ್ಲಿ ಬರೋ ನೀರು ಕುದುರೆಮುಖದ ಮೇಲೆ ನೀರಾ? ಕುದುರೆಮುಖದಿಂದ ಕೆಳಗಡೆ ಉಂಟಲ್ಲ, ಹಾಗೆ ಅಲ್ಲಿಂದ ಅಡಿಯಿಂದ ಬರುವುದು. ಅಲ್ಲಿ ಮೇಲಿಂದ. ಸೊ ಇದು ಕುದುರೆಮುಖದ ಬರೋದ ನೀರ ಇಲ್ಲಿ ಫಾಲ್ಸ್ ಆಗೈತೆ? ಬರುವುದು. ಆ ಘಾಟಿ ಉಂಟಲ್ಲ, ಘಾಟಿ ಕೆಳಗೆ ಬರುವ ನೀರು ಇದು. ನೋಡ್ರಿ, ಇಳಿಯಕ್ ಹಿಂಗೈತಿ, ಹುಷಾರಾಗಿ ಇಳಿಬೇಕು. ವಯಸ್ಸಾದವ್ರು ಬಂದ್ರ ಹತ್ತ ಕಡಿಯಕ್ಕೆ ಸ್ವಲ್ಪ ತೊಂದರೆ ಆಗ್ತೈತಿ. ಅಂಡ್ ಇಲ್ಲಿ ಒಬ್ಬ ಪರ್ಸನ್ಗೆ ಒಳಗಡೆ ಹೋಗ್ಬೇಕಂದ್ರೆ ಫಾಲ್ಸ್ ನೋಡಕ ಟಿಕೆಟ್, ಒಬ್ಬ ಪರ್ಸನ್ಗೆ 50 ರೂಪಾಯಿ ಟಿಕೆಟ್ ಐತ್ರಿ. ಸೊ ನಾವು ಟಿಕೆಟ್ ತೆಗೆಸ್ಕೊಂಡು ಎಂಟ್ರಿ ಪಡ್ಕೊಂಡು ಒಳಗಡೆ ಹೋಗ್ಬೋದು. ಸೊ ಇಲ್ಲಿ ಹೋಗ್ಬೇಕಂದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಇರೋದ್ರಿಂದ ತೋಟ, ಗದ್ದೆ,
ಸೊ ಇದನ್ನೆಲ್ಲ ನೋಡಿಕೊಂಡು ಒಳಗಡೆನ ಅದ್ರ ಒಳಗಡೆ ದಾರಿ ಐತ್ರಿ. ಸೊ ಆ ದಾರಿ ಮೂಲಕ ನಾವು ಫಾಲ್ಸನ್ನು ನೋಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಸೊ ಇದೆ ಎರ್ಮಾಯಿ ಫಾಲ್ಸ್ ಹೋಗುವಂಥ ದಾರಿ. ನಾವು ಹೊಂಟಿರೋದು ಇವಾಗ. ಇದು ಪ್ರೈವೇಟ್ ಪ್ರಾಪರ್ಟಿ, ಮಸ್ತಾಗೈತಿ. ಸೊ ನಾನು ಲಾಗ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟ್ರಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟಾರೆ, ಮುಂದೋಗ್ಯಾರ. ಸೊ ನಾನು ಒಬ್ಬನೇ ಹಿಂದೆ ಇದೀನಿ. ಸೊ ಬರ್ರಿ ನಾವು ಹೋಗಿ ಅವ್ರು ಕುಡ್ಕೊಳ್ಳೋಣ. ಸೌಂಡು ಕೇಳಿಸಲ್ರಿ ನಿಮ್ಗೆ, ಯಾಕಂದ್ರೆ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಐತಿ. ಸೊ ಹಂಗಾಗಿ ಸೌಂಡ್ ಕೇಳಂಗಿಲ್ಲ, ನಾನು ಮಾತಾಡೋಷ್ಟೇ ಕೇಳಿಸ್ತಿ. ಆ್ಯಕ್ಚುಲಿ ನಮ್ಗೆ ಕೇಳತ್ತದ ಸೌಂಡ್. ಸೊ ನೋಡ್ರಿ ನೆಕ್ಸ್ಟ್ ಲೆವೆಲ್ ವೈಬ್. ಪ್ರಕೃತಿ ಎಷ್ಟು ಚಲೋ ಅಂದ್ರೆ ನೆಕ್ಸ್ಟ್ ಲೆವೆಲ್. ನಮ್ಮ ತಲೆ ಒಳಗೆ ಏನೋ ನೆಗೆಟಿವಿಟಿ ಇರಲಿ, ಇಲ್ಲಿ ಬಂದ್ರೆ ಎಲ್ಲ ಫ್ರೀ ಆಗಿಬಿಡ್ತೈತೆ ರೀ. ಏನೋ ಕಷ್ಟ ಇರಲಿ ಏನೇ ಇರಲಿ ಒಂಥರ ರಿಲೀಫ್ ಆಕೈತೆ ರೀ ಮೈಂಡಿಗೆ. ಸೊ ಅದಕ್ಕೆ ಹೇಳೋದು, ಅವಾಗವಾಗ ನಾವು ಪ್ರಕೃತಿ ಜೊತೆಗೆ ಕೆಲವೊಂದಿಷ್ಟು ಸಮಯನ ಕಳಿಬೇಕು. ನಾವು ಆ್ಯಕ್ಚುಲಿ ನಂಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಐತಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ರೀ ಈ ಪ್ಲೇಸಿಗೆ ವಿಸಿಟ್ ಮಾಡಿರೋದು. ಸೊ ಇಲ್ಲಿ ಕಾಣಿಸ್ತಿದೆಲ್ಲ ಇದು ಫಾಲ್ಸ್. ನೀರು ಅಲ್ಲಿಂದ ಬರತ್ತೆ, ಫಾಲ್ಸಿನ ನೀರು. ಸೊ ನಾವು ಇನ್ನೂ ಟ್ರೆಕ್ಕಿಂಗ್ ಮಾಡಲೇಬೇಕು ಫಾಲ್ಸ್ ನೋಡ್ಬೇಕಂದ್ರೆ. ಆ್ಯಂಡ್ ಇಲ್ಲಿ ಜನರ ಜೀವನ ಚಲೋ ಇರ್ತೈತೆ ರೀ ಅಂತ ನಾವು ಅನ್ಕೊಂತೀವಿ. ಬಟ್ ಇಲ್ಲಿ ಕಷ್ಟ ಇರ್ತೈತಿ, ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ. ಸೊ ಯಾವ ಟೈಮ್ ಒಳಗೆ ಗಿಡ ಮರ ಲೈಕ್ ಏನೋ ಅವ್ರಿಗೂ ತೊಂದರೆ ಇರ್ತೈತೆ ರೀ, ಸಿಕ್ಕಾಪಟ್ಟೆ ತೊಂದರೆ ಇರ್ತೈತಿ. ನಾವೇನ 4 ದಿವಸ ಇರಾಕ್ ಬಂದಿರ್ತೀವಿ, ನೋಡ್ತೀವಿ, ಕೆಲವೊಂದು ಪ್ಲೇಸ್ಗಳನ್ನ ನೋಡ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಅನ್ಕೊಂತೀವಿ ಏನಪ್ಪ ಆರಾಮ್ ಐತಿ, ಚಲೋ ಐತಿ, ಇಲ್ಲೇ ಇರ್ಬೋದು ಅಂತಂದು. ಸೊ ಈಜಿ ಇರಂಗಿಲ್ಲ ರೀ. ಸೊ ಫೈನಲಿ ನಾವು ಇವಾಗ ಬಂದೀವಿ, ಈ ಫಾಲ್ಸ್ ಹತ್ರ ಬಂದೀವಿ. ಸೊ ಗೊತ್ತಿಲ್ಲ ಯಾವ ಕಡೆ ಹೋಗ್ಬೇಕಂತ ನಮಗೂ. ನೀರು ಮಾತ್ರ ಈ ಕಡೆಯಿಂದ ಬರತ್ತ ನೋಡ್ರಿ ಇಲ್ಲಿ. ಟ್ರೆಕ್ಕಿಂಗ್. ಸೊ ಬರ್ರಿ ಟ್ರೆಕ್ಕಿಂಗ್ ಹೋಗೋಣ. ಮ್ಯಾಗ ಹೋಮ, ಮ್ಯಾಗ ಈ ಕಡೆ ಹೋಗೋಣ ಬರ್ರಿ. ಬಾರು ನಿಪ. ಸೊ ನೋಡ್ರಿ ಆ ಕಡೆ ಉಂಟಲ್ಲ ಕರೆಕತ್ತನ್ರಿ ಬಾ ಅಂತಂದು. ಸೊ ಅಲ್ಲಿ ಕಾಣತತಿ. ಸೊ ನಾವು ಟಾಪ್ ಒಳಗೆ ಹೋಗಿ ನೋಡೋಣಂತ, ಅಂದ್ರೆ ಮ್ಯಾಲೆ ಹೋಗಿ ನೋಡೋಣಂತ. ಸೊ ನಾನೇ ಇವಾಗ ಅವರಿಂದ ಹೋಗ್ತೀನಿ ಬರ್ರಿ, ಒಬ್ಬನ ಹಾಕ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಐತಿ, ಸಿಕ್ಕಾಪಟ್ಟೆ ಕಾಡ್ ಐತಲ್ಲ. ಸೊ ಒಬ್ಬನೇ ಹೇಳಕ್ ಆಗಂಗಿಲ್ಲ. ಸೊ ಮಳೆ ಬೇರೆ ಐತಿ. ವಾಟರ್ ಬಾಟಲ್ ಕ್ಯಾರಿ ಮಾಡ್ರಿ. ಲೈಕ್ ನಿಮ್ಗೇನಾದ್ರೂ ವಾಟರ್ ಇರಿಗೇಷನ್ ನೆಗಡಿ ಆಗೋದು, ನೀರು ಚೇಂಜ್ ಆದ್ರೆ ಪ್ರಾಬ್ಲಮ್ ಆಕೈತೆ ಅನ್ನಂಗಿದ್ರ ವಾಟರ್ ಕ್ಯಾರಿ ಮಾಡ್ರಿ. ಮುಂದೆನಾ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ಒಂದ್ಸಲ ವಿಸಿಟ್ ಮಾಡ್ರಿ, ಫುಲ್ ಪೀಸ್ ಹಾಕಿರಿ. ನೋಡ್ರಿ ಅವನು ಹೆಂಗೈತೆ, ಗಂಡ ಗಾಬ್ರ ಐತ್ರಿ ಅವನು ಹಡ. ನೋಡ್ರಿ ಹೆಂಗೈತೆ ಪ್ಲೇಸ್ ನೋಡ್ರಿ. ಕಳೆದೋದೆ ನಾನು ಕಳೆದೋದೆ. ಬಕೆಟ್ ಹಿಡಿಬೇಕು, ಈ ಮಟ್ಟ ಬಕೆಟ್ ಹಿಡಿಬಾರ್ದು. ಜೈ ಜೈ ಜೈ. ಪ್ರಜ್ವಲ್ ಸ್ವಾಮಿಗಳಿಗೆ ಅನೂಪ್ ಸ್ವಾಮಿಗಳು ನೀರ್ ಹಾಕಿ ಜಳಕ ಮಾಡ್ಸಾತಾರ. ಇವರು ಮಾಡಿರುವಂತ ಪಾಪ ಕರ್ಮಗಳು ಇಲ್ಲೇ ಈ ಪವಿತ್ರ ಗಂಗೆ ಇಲ್ಲೇ ತೊಳೆದೋಗ್ಲಿ ಅಂತಂದು ಹೋಮ ಮಾಡ್ಸಾತಾರ ನೋಡ್ರಿ. ಆಸೆ ಮೊದಲ ಅಂದ ಮೊದಲ ಅಂದ ಅಂದರೇನು ನೀನೇ ಅಂದೆ ನಾನು ಚಂದಮಾಮನ. ಸೊ ಗೈಸ್ ಫೈನಲಿ ನಾವು ಇವಾಗ ಎರ್ಮಾಯಿ ಫಾಲ್ಸ್ ನೋಡ್ಕೊಂಡು ಇವಾಗ ವಾಪಸ್ ರೆಡಿಯಾಗಿ ಊರು ಹೋಗ್ತೀವಿ. ಬರ್ರಿ ರೆಡಿ ಆಗೋಣ ಅಂತ. ನೋಡಿರಿ ಇಲ್ಲೇ ಬ್ಯಾಗ್ ಎಲ್ಲ ಇಲ್ಲೇ ಅದಾವು. ಸೊ ರೆಡಿ ಆಗ್ತೀವಿ.
ರೆಡಿಯಾಗಿ ಊರಿಗೆ ಹೋಗುತ್ತೆ. ಫಾಲ್ಸ್ ಎಲ್ಲ ನೋಡಿದ್ವಿ, ಇವಾಗ ಮಳೆ ಬರತ್ತೈತಿ. ವಾಪಸ್ ಹೊಂಟಿವಿ. ಅಲ್ಲಿ ನಮಗೋಸ್ಕರ ಗಾಡಿ ವೇಟ್ ಮಾಡತ್ತೀವಿ. ಸೊ ಬರ್ರಿ ಹೋಗೋಣಂತೆ. ಒಂದೆಲ್ಲ ಹೇಳಿ ಏನೇನು ತಪ್ಪಾಗಿ ಮಾತಾಡಿದ್ರೆ ಎಷ್ಟು ಕಾಣತ್ತಾರ ಇವರು. ಬಂದ್ರಿ ಈಗ ಇಲ್ಲೊಂದು ನಿಲ್ಲಕ್ಕ ಟೆಂಟ್ ಹಾಕಿದ್ರೆ ಟೆಂಟ್ ಒಳಗೆ ನಿಂತ್ಕೊಂಡ್ವಿ. ಇಲ್ಲಿಂದ ಮುಂದೆ ಹೋಗ್ಬೇಕು. ಮಳೆ ಜೋರಾಗಿದ್ದಕ್ಕೆ ಒಂದೇ ಛತ್ರಿ ಐತಿ. ಛತ್ರಿ ಎಕ್ಸ್ಟ್ರಾ ತೊಗೊಂಬಂದಿಲ್ಲ, ಯಾರ್ದು ರೇನ್ಕೋಟ್ ಇಲ್ಲ, ಹಂಗೆ ಬಂದೀವಿ. ಸೊ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದ್ದಾಗ ಹೋಗ್ಬೇಕು. ಹೊರಗಡೆ ಕ್ಯಾಬ್ ವೇಟ್ ಮಾಡಾಕತ್ತಿ. ನಗ್ತಾ ನೋಡಿವ ಸ್ನ್ಯಾಕ್ಸ್ ಅಂತಂದು ಬನ್ ತೊಗೊಂಬಂದಿರಿ. ಬನ್ ತಿನ್ನ ಭಾಳ ಆಗತ್ತೆ ನೋಡ್ರಿ. ಸೊ ತಿನ್ನಂಬರಿ ಬನ್ ಕೊಡ್ ನಂಗೆ. ಎಕ್ಸ್ಟ್ರಾ ಜಾರ್ತವ ಇದೆ. ಸೊ ಹೋಗ್ತಾಗ ಜೋಶ್ನಾಗ ಹೋಗ್ಬಿಟ್ವಿ. ಬಟ್ ಇವಾಗ ಫಾಲ್ಸ್ ನೋಡ್ಕೊಂಡು ವಾಪಸ್ ಹೋಗ್ಬೇಕಂದ್ರೆ ಕಾರ್ ಜರ ಆಗತ್ತವ, ಮಳೆ ಬರತ್ತತಿ. ಬಿದ್ದು ಅಲ್ಲಿ ಉಚ್ಕೊಂಡಿದ್ನ, ಮತ್ತು ನಾನು ಉಚ್ಕೊಂಡೇನ. ಹುಷಾರೋಗೋಣ. ಬಸ್ ನಾವು ಹೇಳಿ ಬಂದಿರ್ತೀವಿ, ಹೋಗಪ್ಪ ನಿಮ್ಮ ಅಣ್ಣ ಅದ, ನೀವು ಹೋದ್ರಂದ್ರೆ ನಾವು ಹೋದ್ರೆ ಅಂತೂ ನಿಯರ್ ಬಂದಿವ್ರಿ. ಈಗ ಟಿಕೆಟ್ ತೆಗ್ಸಿದ್ರಲ್ಲ ಅದ ಜಾಗಕ್ಕೆ ಬಂದ್ವಿ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಅಂದ್ರೆ ನಮ್ಗೆ ಕ್ಯಾಬ್ ಸಿಗ್ತೈತಿ. ಸೊ ಅಲ್ಲಿಂದ ಮುಂದೆ ಪುತ್ತೂರಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ. ಅಪಾಯಕಾರಿ. ನಾವು ಕೇರ್ಲೆಸ್ ಮಾಡಬಾರ್ದು. ಯಾವಾಗಲೂ ಸ್ಟಿಕ್ಕಲ್ಲಿ ಬೇಕು. ಮಳೆ ಆವಾಗ ನಾವು ಅಲ್ಲಿ ನಿಂತಲ್ಲ, ಆವಾಗ ಮಳೆ ಬಂದ್ರೆ ಅದು ನಷ್ಟ ಬರ್ತದೆ, ಒಂದೇ ಸಾರಿ ಬರ್ತದೆ. ಅವಾಗ ಜಾಗೃತೆ ಎಲ್ಲ ಬೇಕು. ಮಳೆಗಾಲದಲ್ಲಿ, ಬೇಸಿಗೆಗಳಲ್ಲಿ ಬಿಂದರ್ಸು. ಇಲ್ಲಿ ಬಂದ್ರೆ ತುಂಬಾ ಜಾಗೃತೆ ಬೇಕು. ಒಂದೇ ಸಾರಿ ಬರ್ತವೆ. ಅದು ಮರ ಬರ್ಬೇಕಾದ್ರೆ ಎಷ್ಟು ನೀರು ಬರ್ಬೇಕು ಹೇಳಿ ನೀರು. ನೋಡಿ ಬೊಳ್ಳಕ್ಕೆ ಬಂದ ಮರ ಅಲ್ಲಿ ಇತ್ತು, ಅಲ್ಲಿ ಎಲ್ಲ ತುಂಬ ಮಾಡಿದ್ದಾರೆ. ಮತ್ತೆ ಮೇಲ್ಕಡೆ ಎಲ್ಲ ಉಂಟು, ಅಲ್ಲಿ ಉಂಟು. ಆ ಕಡೆ ಕೆಳಗಡೆ ಕೆಲವು ಮರ ಈ ಕಾಡಂದಿ ಕಾಟಿ ಎಲ್ಲ ಬೊಲ್ಲಕ್ಕೆ ಬಂದದ್ದು ಉಂಟು ಹಾಗೆ. ಸೊ ಏರ್ಮಾಯಿ ಅಂದ್ರೆ ಅದು ಲೈಕ್ ನಿಮ್ಮ ತುಳು ಭಾಷೆ ಒಳಗೆ ಏರ್ಮಾಯಿ ಅಂದ್ರೆ ಏನು? ಲೇಡೀಸ್ ಉಂಟಲ್ಲ ಓನದ್ದು, ಅದಕ್ಕೆ ಎರ್ಮಾಯಿ ಅಂತ ಹೇಳ್ತೇವೆ. ಎಮ್ಮೆ 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 ಎಮ್ಮೆಗೆ ಎರ್ಮಾಯಿ ಅಂತ ಹೇಳ್ತೇವೆ. ಇಲ್ಲಿ ಎಮ್ಮೆ ಬಂದು ಮಾಯಾಗದಕ್ಕೆ ಇಲ್ಲಿ ಏರ್ಮಾಯಿ ಅಂತ ಫಾಲ್ಸ್. ಅವರು ಪಾಂಡವರು ಬಂದಿದ್ರು ಅಲ್ಲಿಗೆ ಹಾಗೆ. ಮತ್ತೆ ಶೂಟಿಂಗ್ ಅವರು ಬರ್ತಾ ಇರ್ತಾರೆ. ಪ್ಲೇಸ್ ಎಂದ ಉಂಟಲ್ಲ, ಸೊ ಹಂಗಾಗಿ ಬರ್ತಾರೆ. ಇದಕ್ಕೆ ಮಾತ್ರ ರೇಟ್ 50 ರೂಪಾಯಿ, ಅದಕ್ಕೆಲ್ಲ 100 ರೂಪಾಯಿ ಉಂಟು. ಹೌದೌದು. ಇದೆ ಅಂದ್ರೆ ಆಕಾಶಕ್ಕೆ ಹತ್ರನಾಗೈತೆ ನೋಡ್ರಿ. ಏನೇ ಮಸ್ತ್ ಅಲ್ಟಿಮೇಟ್ ಪ್ಲೇಸ್ ಐತ್ರಿ. ಬರ್ರಿ ನೀವು ಬಂದು ವಿಸಿಟ್ ಮಾಡಿ, ಸಖತ್ತಾಗಿದೆ. ನಾವು ಬಂದೇವಿ, ನೀವು ಬರ್ರಿ. ನಾವಂತ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲ ಫೋಟೋ ಗಿಟ್ ಹೊಡ್ಕೊಂಡು ಫಾಲ್ಸ್ ನೋಡಿ ಈ ಪ್ಲೇಸ್ ಒಂದು ನೋಡಾತು ನೋಡ್ರಿ. ಈ ಪ್ಲೇಸ್ ಎಷ್ಟು ಸಖತ್ತಾಗಿದೆ ಅಂದ್ರೆ ಮಾಡ್ನಾಗ ಮುಚ್ಕೊಂಡೈತೆ ನೋಡ್ರಿ. ಮ್ಯಾಲ ಲಾಸ್ಟ್ ತುದಿ ಮಠ ಐತೆ ನೋಡ್ರಿ. ಇನ್ನೂ ಎತ್ತರ ಐತ್ರಿ. ಮಾಡ್ನ್ಯಾಗ ಮುಚ್ಕೊಂಡೈತ್ರಿ. ಈಗ ಕಡೆನೂ ಹಿಂಗೆ ಅಲ್ಟಿಮೇಟ್ ಐತ್ರಿ ಇನ್ನ ಪ್ಲೇಸ್. ಹೋಗ ನಿನ್ ಟೈಮ್ ಚೆನ್ನಾಗೈತೆ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಏನ್ ಮಾಡೋದು, ನನ್ ಟೈಮ್ ಚೆನ್ನಾಗಿಲ್ಲ.